ಸಿ ಟಿ ರವಿಯವರು ಇಷ್ಟಕ್ಕೆ ಬಿಡಲ್ಲ, ಹೌದಾ? ನಮಗೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀನಿ. ನಾನು ಕೊಟ್ಟ ಕೇಸನ್ನ ರಿಜಿಸ್ಟರ್ ಮಾಡಿಲ್ಲ, FIR ಹಾಕಿಲ್ಲ. ಮತ್ತು ಪೊಲೀಸ್ದು ದೌರ್ಜನ್ಯ ಮಾಡೋದನ್ನು ಇವತ್ತು ನಾನು ದಾಖಲಿಸಿದ್ದೀನಿ. ನನ್ನ ಮೇಲೆ ಕೊಲೆ ಮಾಡುವ ಆಪಾದನೆ ಮಾಡಿರೋದನ್ನು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದನ್ನು ಕೂಡ ದಾಖಲಿಸಿದ್ದೀನಿ. ಅದನ್ನೆಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ಒಂದೆರಡು ಫೇಸ್ಬುಕ್ ಪೇಜ್ಗಳು ನಿಮ್ಮನ್ನು ಫಾಲೋ ಮಾಡ್ತಿರೋ ಗೂಂಡಾಗಿರಿಯಿಂದಲೇ ಉತ್ತರ ಕೊಡ್ತೀವಿ ಅಂತ ಹಾಕಿದ್ದಾರೆ. ಅವರಿಗೆ ಗುಂಡಾಗಿರಿಗೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು. ಗುಂಡಾಗಿರಿ ಉತ್ತರ ಆದರೆ ನಮಗೂ ಬೇರೆಯವರಿಗೂ ವ್ಯತ್ಯಾಸ ಇರೋದಿಲ್ಲ. ಆದರೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು. ನಾವು ಬೇರೆಯವ್ರ ರೀತಿನಲ್ಲಿ ಆಲೋಚನೆ ಮಾಡಬಾರ್ದು. ಯಾರೋ ಒಬ್ಬರು ಸಚಿವರು ಹೇಳ್ತಾಯಿದ್ರು, ಇದು ಅವ್ರ ಏರಿಯಾ, ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾಯಿದ್ರು. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಅಂದರೆ ಕಾನೂನು ಮೀರಿದಾರ ಅವರು? ಬದುಕಿ ಬಂದಿದ್ದೇ ಪುಣ್ಯ ಅಂದರೆ ಇವರು ಅವ್ರ ಮನಸ್ಥಿತಿ ಹೇಗಿದೆ? ಅಂದರೆ ಇವರು ಯಾವ ರಿಪಬ್ಲಿಕ್ ಮಾಡಕ್ಕೆ ಬನಾನಾ ರಿಪಬ್ಲಿಕ್ ಮಾಡಕ್ಕೆ ಹೊಟ್ಟಿದ್ದಾರೆ ಕರ್ನಾಟಕನ? ಇಂಥವ್ರ ಕೈಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಬಂದ್ಬಿಡ್ಬೋದು ರಾಜ್ಯದ ಪರಿಸ್ಥಿತಿ? ಇನ್ನೊಂದು ಬನಾನಾ ರಿಪಬ್ಲಿಕ್ಕಾ? ನೋಡಿ, ಮನುಷ್ಯನಿಗೆ ಹುಟ್ಟು ಒಮ್ಮೆ, ಸಾವು ಒಮ್ಮೆ. ಭಗವಂತ ಆಯುಸ್ಸನ್ನು ಬರೆದಿರ್ತಾನೆ. ಏನೇನು ಪುಣ್ಯ, ನಾವು ಪ್ರಯತ್ನ ಅಷ್ಟೇ ನಮ್ದಿರೋದು, ಉಳಿದಿದ್ದೆಲ್ಲ ಭಗವಂತ ಕೊಡೋದು. ಅವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ದರೆ, ಅದು ಹೆದರಿ ಸಾರ್ವಜನಿಕ ಜೀವನ ಮಾಡೋದಾಗಿದ್ದರೆ, ನನಗೆ ಗೊತ್ತಿರೋ ಪ್ರಕಾರ 32 ವರ್ಷದ ಹಿಂದೆಯೇ ನಾವು ಅಯೋಧ್ಯೆ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲೇ ಕೆಲವರು ನಮ್ಮ ತಲೆಗೆ ಬೆಲೆ ಕಟ್ಟಿದ್ರು. ದೇವರು ಆಯಸ್ಸು ಕೊಟ್ಟ, ಅಧಿಕಾರನೂ ಕೊಟ್ಟ, ನಿಮ್ಮಂಥವ್ರ ಸ್ನೇಹನೂ ಕೊಟ್ಟ. ಈಗ ನೋಡಿ, ನಮಗೆ ನಾನು ಎಲ್ಲದಕ್ಕೂ ನಾಳೆ ಉತ್ತರ ಕೊಡೋಣ ಅಂತಿದ್ದೆ. ನಾನು ಹೇಗೆ ಅನ್ನೋದನ್ನು ಚಿಕ್ಕಮಗಳೂರು ಜನರನ್ನು ಕೇಳಿ, ಉಳಿದವ್ರು ಹೇಗೆ ಅನ್ನೋದು ಅವ್ರೂರು ಜನರನ್ನೇ ಕೇಳಿ. ಅವ್ರವ್ರ ಊರಿನ ಜನರನ್ನೇ ನೀವು ಕೇಳಿದ್ರೆ ಅವ್ರ ಬಗ್ಗೆನೂ ಹೇಳ್ತಾರೆ. ನಾನು ಹೇಗೆ ಅಂತ ಚಿಕ್ಕಮಗಳೂರು ಜನರು ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.